ನಾನು ಈ ಪಾಸ್ಪೋರ್ಟನ್ನು 10 ವರ್ಷ ಹಿಂದೆ ಇಶ್ಯೂ ಮಾಡಿಕೊಂಡಿದ್ದೆ. ಇವಾಗ ಇದು ಸದ್ಯದಲ್ಲೇ ಎಕ್ಸ್ಪೈರ್ ಆಗಿದೆ. ಈ ಪಾಸ್ಪೋರ್ಟನ್ನು ನಾವು ಹೇಗೆ ಇಶ್ಯೂ ಮಾಡ್ಬೋದು, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಆನ್ಲೈನಲ್ಲಿ ನಾವು ಯಾವುದೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಮತ್ತು ಯಾವ ರೀತಿ ಡೇಟನ್ನು ಸ್ಲಾಟನ್ನು ಬುಕ್ ಮಾಡಬೇಕು ಎಲ್ಲ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆ, ಎಕ್ಸ್ಪೈರ್ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತು ಯಾವ ರೀತಿ ನೀವು ಇಶ್ಯೂ ಮಾಡ್ಬೋದು ನಿಮ್ಮ ಹಳೆ ಪಾಸ್ಪೋರ್ಟ್ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ ನೀವು ಬ್ರೌಸರಿಗೆ ಬಂದು ಇಲ್ಲಿ ಪಾಸ್ಪೋರ್ಟ್ ಸೇವಾ ಅಂತ ಟೈಪ್ ಮಾಡಿ. ಫಸ್ಟ್ ಮೇಲ್ಗಡೆ ಬರುತ್ತೆ ಪಾಸ್ಪೋರ್ಟ್ ಸೇವಾ .india.government.in ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿ. ಇವ್ರದ್ದು ಆ್ಯಪ್ ಕೂಡ ಇದೆ ನೋಡಿ. ಬಿಫೋರ್ ಅಪ್ಲೈಯಿಂಗ್ ಅಂಡರ್ ತತ್ಕಾಲ್ ಸ್ಕೀಮ್ ಅಪ್ಲಿಕೆಂಟ್ ನೀಡ್ಸ್ ಟು ಚೆಕ್ ಅವೈಲಬಿಲಿಟಿ ಕ್ರೈಟೀರಿಯಾ ಕ್ಯಾಟಗರೀಸ್ ನಾಟ್ ಅಂಡರ್ ತತ್ಕಾಲ್ ಸ್ಕೀಮ್. ಸೊ ನೀವು ತತ್ಕಾಲ್ ಅಂದರೆ ಎಮರ್ಜೆನ್ಸಿಗೆ ಅಥವಾ ತುಂಬ ಬೇಗ ನಿಮಗೆ ನಿಮ್ಮ ಪಾಸ್ಪೋರ್ಟ್ ಬೇಕು ಅಂತಂದರೆ ತತ್ಕಾಲ್ ಆಪ್ಷನನ್ನು ಯೂಸ್ ಮಾಡ್ಬೋದು. ಸೊ ನಾವು ಇವಾಗ ಇಶ್ಯೂಗೆ ನಾರ್ಮಲ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ನಾರ್ಮಲ್ ಇದು ಮಾಡ್ತಾಯಿದ್ದೀನಿ. ಇದು ತತ್ಕಾಲಿನ ಅವಶ್ಯಕತೆ ಇಲ್ಲ. ಇವಾಗ ಫಸ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. CPV ಡೆಲ್ಲಿ ಅಂದರೆ ನೀವು ಯಾವುದೇ ರೀತಿಯ ಗೌರ್ಮೆಂಟ್ ಅಫಿಷಿಯಲ್ಲು ಆಗಿದ್ದರೆ ನಿಮಗೆ CPV ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಡಿಪ್ಲೊಮ್ಯಾಟಿಕ್ಕು ಅಥವಾ ಅಫಿಷಿಯಲ್ ವಿಸಿಟ್ಗೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀರ ಅಂತಂದರೆ ಅದಕ್ಕೆ ನೀವು CPVನ ಯೂಸ್ ಮಾಡ್ಬೋದು. ನಮ್ಮದು ಯಾವುದು ಅಫಿಷಿಯಲ್ ಅಲ್ಲ, ಪಾಸ್ಪೋರ್ಟ್ ಆಫೀಸ್. ಸಿಲೆಕ್ಟ್ ಪಾಸ್ಪೋರ್ಟ್ ಆಫೀಸ್ ಅಂತ ಇದೆ. ನನಗೆ ಹತ್ತಿರದ್ದು ಬೆಂಗಳೂರು. ಫುಲ್ ನೇಮ್ ಇದರಲ್ಲಿ ಯಾವುದೇ ರೀತಿಯ ಇನಿಷಿಯಲ್ಸ್ ಹಾಕೋಕ್ಕಿಲ್ಲ ನೋಡಿ. ಡಾಕ್ಟರು, ಕರ್ನಲ್ಲು ಆರ್ ನಾಟ್ ಅಲೌಡು. ಬರೀ ನಿಮ್ಮ ಹೆಸರು ಯಾವ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇದೆಯೋ ಅದೇ ರೀತಿ, ಅಥವಾ ಪಾಸ್ಪೋರ್ಟ್ ಇದೆ ಅಂದರೆ ಪಾಸ್ಪೋರ್ಟಲ್ಲಿ ಹೇಗಿದೆಯೋ ಹಾಗೆ ನೀವು ಬರೀಬೇಕು. ಫಸ್ಟ್ ನೀವು ನಿಮ್ಮ ಫುಲ್ ನೇಮನ್ನು ಬರೀಬೇಕು, ಇಮೇಲ್ ID ಹಾಕಬೇಕು. ಆಮೇಲೆ ಡು ಯು ವಾಂಟ್ ಯುವರ್ ಲಾಗಿನ್ ID ಟು ಬಿ ದ ಸೇಮ್ ಆ್ಯಸ್ ಯುವರ್ ಇಮೇಲ್ ID? ಎಸ್ ಅಂತ ಕ್ಲಿಕ್ ಮಾಡ್ತೀನಿ, ಯಾಕಂದರೆ ಇಮೇಲ್ ID ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಲಾಗಿನ್ ID ಚೆಕ್ ಅವೈಲಬಿಲಿಟಿ. ನಾನು ಮೊದಲು ಒಂದು ಸಲ ರಿಜಿಸ್ಟರ್ ಮಾಡಿದ್ದೆ ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ. ಯಾಕಂದರೆ ಇವಾಗ ಇದು ನಾನು ಇಶ್ಯೂ ಮಾಡಿರೋದು 2016ರಲ್ಲಿ ಇದನ್ನು ಡೇಟ್ ಆಫ್ ಇಶ್ಯೂ ನಂದು ಪಾಸ್ಪೋರ್ಟು. ಇವಾಗ 2026, 10 ವರ್ಷ ಆಗಿದೆ. ಸೊ ಚೆಕ್ ಮಾಡಬೇಕು. ಅದಕ್ಕೆ ನಾನು ಇವಾಗ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ PSP ಅಕೌಂಟ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾಯಿದೆ. ಸೊ ಹಾಗಾಗಿ ನಾನು ಇವಾಗ ಲಾಗಿನ್ ಮಾಡ್ತೀನಿ. ನಂದು ಅಕೌಂಟ್ ಆಲ್ರೆಡಿ ಇದೆ ಅಂತ ತೋರಿಸ್ತಾ ಇದೆ. ಸೊ ನೀವು ಲಾಗಿನ್ ಆಗೋದಕ್ಕೆ ಪಾಸ್ವರ್ಡು ಅಥವಾ OTP ಅಂತ ಸೆಲೆಕ್ಟ್ ಮಾಡ್ಬೋದು. ನಾನಿವಾಗ OTP ಅಂತ ಸೆಲೆಕ್ಟ್ ಮಾಡ್ತೀನಿ. ನನಗೆ ನಂದು ಪಾಸ್ವರ್ಡ್ ನೆನಪಿಲ್ಲ. ಸೊ ಇಲ್ಲಿ ನೋಡಿ, ನಂದು ಹಳೆಯದೆಲ್ಲ ತೋರಿಸ್ತಾ ಇದೆ. ಇಲ್ಲಿ ಸಕ್ಸಸ್ ಪೇಮೆಂಟು, ಅಪಾಯಿಂಟ್ಮೆಂಟ್ ಡೇಟು ಎಲ್ಲ ಇದೆ. ಸೊ ಸರ್ವೀಸಸ್ಗೆ ಹೋಗೋಣ. ಸರ್ವೀಸಸ್ಗೆ ಹೋಗಿ ನಾನಿವಾಗ ಇಶ್ಯೂ ಮಾಡ್ತಾಯಿದ್ದೀನಿ. ಇಶ್ಯೂ ಅಥವಾ ಫ್ರೆಶ್ ಪಾಸ್ಪೋರ್ಟ್ಗೆ ಇದನ್ನೇ ಕ್ಲಿಕ್ ಮಾಡಬೇಕು. ಇದರಲ್ಲಿ ಬೇರೆ ಬೇರೆ ಇದೆ ನೋಡಿ. ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ಐಡೆಂಟಿಟಿ ಸರ್ಟಿಫಿಕೇಟ್, ಸರೆಂಡರ್ ಸರ್ಟಿಫಿಕೇಟ್, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್, ಡಿಪ್ಲೊಮ್ಯಾಟ್ ಆರ್ ಅಫಿಷಿಯಲ್ ಪಾಸ್ಪೋರ್ಟ್, ಲೈನ್ ಆಫ್ ಕಂಟ್ರೋಲ್ ಪರ್ಮಿಟು, ಚೆಕ್ ಅಪಾಯಿಂಟ್ಮೆಂಟ್ ಅವೈಲಬಿಲಿಟಿ ಎಲ್ಲ ಚೆಕ್ ಮಾಡೋದಾಗುತ್ತೆ. ಪಾಸ್ಪೋರ್ಟ್ ನಂಬರ್, ಇಲ್ಲಿ ಪಾಸ್ಪೋರ್ಟ್ ನಂಬರು, ಆಮೇಲೆ ಡೇಟ್ ಆಫ್ ಬರ್ತ್ 2 ಹಾಕಿ ಮತ್ತು OTP ಹಾಕಬೇಕು. ಸೊ ಸಪ್ರೇಟ್ ಮೇಲ್ OTPಸ್ಗಳು ಬಂದಿದ್ದಾವೆ. ಮೊಬೈಲಿಗೆ ಸಪ್ರೇಟು, ಇಮೇಲಿಗೆ ಸಪ್ರೇಟು. ಆ OTPನ ಹಾಕಿ ವೆರಿಫೈ OTP ಅಂತ ಕೊಡಬೇಕು. ಸೊ ಪಾಸ್ಪೋರ್ಟ್ ಆಫೀಸ್ ಬೆಂಗಳೂರು. ನೆಕ್ಸ್ಟ್. ಸೊ ಇಲ್ಲಿ ನೋಡಿ ಟೋಟಲ್ ಸ್ಟೆಪ್ಸು: ಪಾಸ್ಪೋರ್ಟ್ ಟೈಪು, ಅಪ್ಲಿಕೆಂಟ್ ಡೀಟೇಲ್ಸು, ಫ್ಯಾಮಿಲಿ ಡೀಟೇಲ್ಸು, ಅಡ್ರೆಸ್ ಡೀಟೇಲ್ಸು, ಎಮರ್ಜೆನ್ಸಿ ಡೀಟೇಲ್ಸು, ಪ್ರೀವಿಯಸ್ ಪಾಸ್ಪೋರ್ಟು, ಅದರ್ ಡೀಟೇಲ್ಸು, ಪಾಸ್ಪೋರ್ಟ್ ಪ್ರಿವ್ಯೂ ಡೀಟೇಲ್ಸ್, ವೆರಿಫಿಕೇಷನ್ ಎಲ್ಲ ಹಾಕಬೇಕು. ಸೊ ಇಲ್ಲಿ ನೋಡಿ ಅಪ್ಲೈಯಿಂಗ್ ಫಾರ್ ಇಶ್ಯೂ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿದೆ, ಯಾಕಂದರೆ ನಂದು ಆಲ್ರೆಡಿ ಇದೆ. ಫ್ರೆಶ್ ಪಾಸ್ಪೋರ್ಟ್ ಅಂದರೆ ಫ್ರೆಶ್ ಪಾಸ್ಪೋರ್ಟ್ ಬರ್ಬೋದು. ನಾನು ಇವಾಗ ಇಶ್ಯೂ ತೋರಿಸ್ತಾ ಇದ್ದೀನಿ. ಚೇಂಜ್ ಇನ್ ಎಕ್ಸಿಸ್ಟಿಂಗ್ ಪರ್ಸನಲ್ ಪರ್ಟಿಕ್ಯುಲರ್ ಇದ್ದರೆ
ನೀವು ರೀಶ್ಯೂ ಅಪ್ಲೈ ಮಾಡ್ತಾಯಿದ್ದೀರೋ, ಡ್ಯಾಮೇಜ್ ಪಾಸ್ಪೋರ್ಟು, ಎಕ್ಸಾಸ್ಷನ್ ಆಫ್ ಪೇಜಸ್ಸು, ಲಾಸ್ಟ್ ಆಫ್ ಪಾಸ್ಪೋರ್ಟು, ವ್ಯಾಲಿಡಿಟಿ ಎಕ್ಸ್ಪೈರ್ಡ್ ಮೋರ್ ದೆನ್ 3 years ago, ಅಥವಾ ವ್ಯಾಲಿಡಿಟಿ ಎಕ್ಸ್ಪೈರ್ಡ್ ವಿತಿನ್ 3 years. ಸೊ ಇದು ಯಾವುದೇ ಕಾರಣ ಇದ್ದರೂ ನಿಮಗೆ ಯಾವುದೆಲ್ಲ ಕಾರಣ ಸೆಲೆಕ್ಟ್ ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಂದು ಇವಾಗ ಎಕ್ಸ್ಪೈರ್ ಆಗಿದೆ, ಸದ್ಯದಲ್ಲೇ ಎಕ್ಸ್ಪೈರ್ ಆಗಿರೋದು, ಹಾಗಾಗಿ ನಾನು ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ, ವ್ಯಾಲಿಡಿಟಿ ಎಕ್ಸ್ಪೈರ್ಡ್ ವಿತಿನ್ 3 years ಅಂತ. ಆಮೇಲೆ ಟೈಪ್ ಆಫ್ ಅಪ್ಲಿಕೇಶನ್ ನಾರ್ಮಲ್ಲು, ತತ್ಕಾಲ ಅಲ್ಲ. ಟೈಪ್ ಆಫ್ ಪಾಸ್ಪೋರ್ಟ್ ಬುಕ್ಲೆಟ್, ಆಬ್ವಿಯಸ್ಲಿ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ, 60 pages, ಗಿವನ್ ನೇಮ್ ಪ್ಲಸ್ ಸರ್ ನೇಮ್. ಇದರಲ್ಲೆಲ್ಲ ಡೀಟೇಲ್ಸ್ ಬರ್ತಾ ಇದೆ, ನೀವು ಒಂದ್ಸಲ ಕನ್ಫರ್ಮ್ ಮಾಡಿಕೊಂಡ್ರೆ ಆಯಿತು. ವೋಟರ್ ID, ಪಾನ್ ನಂಬರು, ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪ್ ಯಾವುದು, ಪ್ರೈವೇಟು ಅಥವಾ ಸೆಲ್ಫ್ ಎಂಪ್ಲಾಯ್ಡು, ಅದನ್ನು ನೀವು ಹಾಕ್ಬೋದು. ಈಸ್ ಇದರ್ ಯುವರ್ ಪೇರೆಂಟ್ ಇನ್ ಕೇಸ್ ಆಫ್ ಮೈನರ್ ಆರ್ ಸ್ಪೌಸ್, ಗೌರ್ಮೆಂಟ್ ಸರ್ವೆಂಟ್. ನೀವು ಮೈನರ್ ಆಗಿದ್ದರೆ ಇದು ಅಪ್ಲೈ ಆಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನು ನೀವು ಸೆಲೆಕ್ಟ್ ಮಾಡ್ಬೋದು, 10th pass and above, 7th pass and above, ನಾನು ಗ್ರ್ಯಾಜುಯೇಟ್ ಆ್ಯಂಡ್ ಅಬವ್. ಈಸ್ ಅಪ್ಲಿಕೆಂಟ್ ಎಲಿಜಿಬಲ್ ಫಾರ್ ನಾನ್ ECR. ಇವಾಗ 10thಕ್ಕಿಂತ ಕಮ್ಮಿ ಓದಿದವರು ನಾನ್ ECRಗೆ ಅದು ಕ್ಯಾಟಗರಿಗೆ ಅಪ್ಲೈ ಆಗಲ್ಲ, ಅವರು ನೋ ಅಂತ ಕೊಡಬೇಕಾಗತ್ತೆ ನಾನ್ ECRಗೆ. ಸೊ ಅವರು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ನಾನ್ ECR ನೋಡಿ, ಆಲ್ ಹೋಲ್ಡರ್ಸ್ ಡಿಪ್ಲೊಮ್ಯಾಟಿಕ್ ಗೆಜೆಟೆಡ್ ಫಾರ್ ಗೆಜೆಟೆಡ್ ಆಕ್ಯುಪೇಷನ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು, ಪ್ರಯರ್ ಇಂಟಿಮೇಷನ್ ಲೆಟರ್, ಆಮೇಲೆ ಸುಮಾರಿದೆ ನೋಡಿ. ಮ್ಯಾಟ್ರಿಕ್ಯುಲೇಷನ್, ಹೈಯರ್ ಎಜುಕೇಷನ್ ಪಾಸ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಬೈ ಮುನ್ಸಿಪಲ್ ಅಥಾರಿಟಿ ಪ್ರೂಫ್ ಅಸೆಸ್ಮೆಂಟ್, ಇನ್ಕಮ್ ಟ್ಯಾಕ್ಸು, ಎಲ್ಲ ಡೀಟೇಲ್ಸು ಬೇಕಾಗುತ್ತೆ. ಇದರಲ್ಲಿ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ನರ್ಸಿಂಗ್ ಸರ್ಟಿಫಿಕೇಟ್, ನರ್ಸಿಂಗ್ ಪ್ರೊಸೆಸಿಂಗ್, ಅವ್ರ ನಿಮ್ಮದು ಯಾವ ಪ್ರೊಫೆಷನ್ ಅದ್ರ ಮೇಲೆ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ನೀವು ಡಾಕ್ಟರ್ ಆಗಿದ್ದರೆ, ನರ್ಸ್ ಆಗಿದ್ದರೆ, ಸೊ ಅದನ್ನು ನೀವು ತೋರಿಸ್ಬೇಕಾಗತ್ತೆ. ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ತೋರಿಸಿದ್ದೀನಿ, ಸೊ ಇವಾಗ ಮತ್ತೆ ಕೇಳಲ್ಲ ಅನಿಸುತ್ತೆ. ಸೊ ಐ ಅಗ್ರಿ ಅಂತ ಕೊಡ್ತೀನಿ. ಸೊ ಆಧಾರಿಂದ ವೆರಿಫಿಕೇಷನ್ ಆಗ್ತಾಯಿದೆ. ಆಮೇಲೆ ವಿಸಿಬಲ್ ಡಿಸ್ಟಿಂಗ್ವಿಷಿಂಗ್ ಮಾರ್ಕ್, ನಿಮ್ಮ ಮುಖದಲ್ಲೋ ಅಥವಾ ನಿಮ್ಮ ಕೈಯಲ್ಲೋ ಏನಾದರೂ ಒಂದು ಚುಕ್ಕೆಯನ್ನು ಮಾರ್ಕ್ ಏನಾದರೂ ಇರುತ್ತಲ್ಲ, ಪರ್ಮನೆಂಟ್ ಮಾರ್ಕ್, ಅದನ್ನು ನೀವು ಬರೆದು ಮತ್ತು ತೋರಿಸಿದ್ರಾಯಿತು. ಸೊ ನಿಮ್ಮ ಮುಖದಲ್ಲೋ ಕೈಯಲ್ಲೋ ಯಾವ್ದು ಮಾರ್ಕ್ ಇದೆಯೋ ಅದನ್ನು ನೀವು ಬರೆದ್ರೆ ಆಯ್ತು ಅಷ್ಟೇ. ನಾನು ಮೂಲ್ ಆನ್ ಮೈ ಲೆಫ್ಟ್ ದ ನೋಸ್ ಅಂತ ಹಾಕಿದ್ದೀನಿ. ನಿಮ್ಮದು ಇದರಲ್ಲಿ ಏನಾದರೂ ಚೇಂಜಸ್ ಇದೆ ಅಥವಾ ನಿಮ್ಮ ಸ್ಪೌಸ್ ಇದ್ದ ಹೆಸರು ಆ್ಯಡ್ ಮಾಡಬೇಕಂದ್ರೆ ನೀವು ಆ್ಯಡ್ ಮಾಡ್ಬೋದು. ಸೊ ನೀವು ಮ್ಯಾರೇಜ್ ಆಗಿದೆ ಅಂತ ಹಾಕಿದ್ರಾಗ ಅಲ್ಲಿ ಬರುತ್ತೆ. ಇಲ್ಲಿ ಬರೀ ಇವಾಗ ನನ್ನ ತಂದೆ ತಾಯಿಯವ್ರದ್ದು ಹೆಸರು ಬರ್ತಾಯಿದೆ, ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ನಂದು ಇವಾಗ ಇಲ್ಲಿ ಹಳೆ ಅಡ್ರೆಸ್ ಇದೆ, ಅದನ್ನು ತೆಗೆದು ಇವಾಗ ನಂದು ಹೊಸ ಅಡ್ರೆಸ್ಸನ್ನು ಹಾಕಬೇಕು. ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದನ್ನೇ ನಾನು ಕಾಪಿ ಮಾಡ್ತೀನಿ, ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾಳೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅದರಲ್ಲಿ ಮತ್ತು ನಾನು ಹಾಕಿರೋ ಅಡ್ರೆಸ್ಸಲ್ಲಿ ಡಿಫ್ರೆನ್ಸ್ ಬಂದರೆ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡಿಟ್ಟೋ ನಿಮ್ಮ ಆಧಾರ್ ಕಾರ್ಡು ಅಥವಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಯಾವುದಿದೆ ಅಡ್ರೆಸ್ಸಿಗೆ ಅದನ್ನೇ ಬರೆದ್ರೆ ಆಯ್ತು ಅಷ್ಟೇ. ನಿಮ್ಮದು ಮೊಬೈಲ್ ನಂಬರು, ಅಡ್ರೆಸ್ಸು ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಟೆಲಿಫೋನ್ ನಂಬರ್ ಆಪ್ಷನಲ್ಲು, ಬೇಕಾಗ್ತಿದ್ರೆ ಆ್ಯಡ್ ಮಾಡ್ಬೋದು. ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಂತ ಕೊಟ್ಟರೆ ನಿಮ್ಮದು ಸೇಮ್ ಹಾಕಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ನೋ ಅಂತ ಹೇಳಿದ್ರೆ ಮತ್ತೆ ಚೇಂಜ್ ಮಾಡಬೇಕಾಗತ್ತೆ. ನಿಮಗೆ ಬಿಟ್ಟಿದ್ದು ಬೇಕಂದರೆ 2 ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮದು ಒಂದೇ ಅಡ್ರೆಸ್ ಕರೆಂಟ್ ಅಡ್ರೆಸ್ನ ಕೊಟ್ಟರೆ ಸಾಕಾಗುತ್ತೆ. ಸೊ ನಿಮ್ಮದು ಅಡ್ರೆಸ್ ಬೇರೆ ಬೇರೆ ಇದೆ ಅಂತಂದರೆ ನಿಮ್ಮದು ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ನಿಮ್ಮ ಮನೆಯಲ್ಲಿದೆ ಅದರದ್ದು ಪರ್ಮನೆಂಟ್ ಅಡ್ರೆಸ್ಸು ಕೊಡ್ಬೋದು. ನಾನಿವಾಗ ಡೌಟಲ್ಲಿದ್ದೀನಿ, ಯಾಕಂದರೆ ನಮ್ಮದು ಮನೆ ಇರೋದು ಅಳಿಕೆಲಿ, ನಾನಿವಾಗ ಇರೋದು ಪುಟ್ಟಪರ್ತಿಲಿ. ಸೊ ಏನು ಮಾಡೋದು, ಕೊಡೋದು ಬೇಡವಾ ಅಂತ ಕೊಡ್ತೇನೆ. ಕೇಳ್ತಾರೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಪರವಾಗಿಲ್ಲ ಇರಲಿ,
You will not be able to change the RPO after saving this. So ನೆಕ್ಸ್ಟು ಇವಾಗ the details of latest held existing or lost or damaged or in the passport number, place of issue of date correct ಇದೆ, date of expiry correct ಇದೆ, file number, details of previous or current diplomatic, details of previous available. Previous or current. ಐ ನೆವರ್ ಹ್ಯಾಡ್. ನನ್ನ ಹತ್ರ ಯಾವುದು ಡಿಪ್ಲೊಮೆಟಿಕ್ ಅಥವಾ ಅಫಿಷಿಯಲ್ ಪಾಸ್ಪೋರ್ಟ್ ಇದೆಯಾ ಅಂತ ಕೇಳ್ತಾಯಿದ್ರು. ಇತ್ತಾ ಅಂತ. ಇಲ್ಲ. ಹ್ಯಾವ್ ಯು ಎವರ್ ಅಪ್ಲೈಡ್ ಫಾರ್ ಪಾಸ್ಪೋರ್ಟ್ ಬಟ್ ನಾಟ್ ಇಶ್ಯೂಡ್? ನೋ. ಸೇವ್ ಆ್ಯಂಡ್ ನೆಕ್ಸ್ಟ್. ಇವಾಗ ಇಲ್ಲಿ ತುಂಬ ಪ್ರಶ್ನೆಗಳಿರ್ತವೆ, ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಇಫ್ ದೇರ್ ಆರ್ ಎನಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಪೆಂಡಿಂಗ್ ಅಗೇನ್ಸ್ಟ್ ದ ಅಪ್ಲಿಕೆಂಟ್. ಆರ್ ಎನಿ ಪ್ರೊಸೀಡಿಂಗ್ಸ್ ಇನ್ ರೆಸ್ಪೆಕ್ಟ್ ಆಫ್ ಆ್ಯನ್ ಅಫೆನ್ಸ್ ಅಲೀಗ್ ಟು ಹ್ಯಾವ್ ಬೀನ್ ಕಮಿಟೆಡ್ ಬೈ ಯು ಪೆಂಡಿಂಗ್ ಬಿಫೋರ್ ಅ ಕ್ರಿಮಿನಲ್ ಕೋರ್ಟ್. ಇನ್ ಯಾವುದೋ ಕ್ರಿಮಿನಲ್ ಕೋರ್ಟಲ್ಲಿ ನಿಮ್ದು ಯಾವುದೋ ಕೇಸ್ ಇದು ಪೆಂಡಿಂಗ್ ಇದೆಯಾ? ಇಲ್ಲ. ಹ್ಯಾವ್ ಯು ಹ್ಯಾಸ್ ಎನಿ ವಾರೆಂಟ್ ಆರ್ ಸಮನ್ಸ್ ಫಾರ್ ಯುವರ್ ಅಪಿಯರೆನ್ಸ್ ಬೀನ್ ಇಶ್ಯೂಡ್ ಆ್ಯಂಡ್ ಪೆಂಡಿಂಗ್ ಬಿಫೋರ್ ಅ ಕೋರ್ಟ್. ಯಾವುದಾದ್ರೂ ನೀವು ಯಾವುದೇ ರೀತಿ ಅಪಿಯರ್ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಯಾವುದಾದ್ರೂ ನೋಟಿಸ್ ಕೊಟ್ಟಿದ್ದಾರಾ ಅಂತ. ನೀ ಲಾ ಫಾರ್ ಟೈಮ್ ಬೀಯಿಂಗ್ ಇನ್ ಫೋರ್ಸ್? ನೋ. ಹ್ಯಾಸ್ ಅ ವಾರೆಂಟ್ ಫಾರ್ ಯುವರ್ ಅರೆಸ್ಟ್ ಬೀನ್ ಇಶ್ಯೂಡ್? ಯಾವುದಾದ್ರೂ ವಾರಂಟ್ ಇದೆಯಾ ಅಂತ. ಹ್ಯಾಸ್ ಎನ್ ಆರ್ಡರ್ ಪ್ರೊಹಿಬಿಟಿಂಗ್ ಯುವರ್ ಡಿಪಾರ್ಚರ್ ಫ್ರಮ್ ಇಂಡಿಯಾ ಹ್ಯಾಸ್ ಬೀನ್? ನೋ. ಯಾವುದಾದ್ರು ಪ್ರೊಹಿಬಿಷನ್ ಮಾಡಿದ್ದಾರೆ ಕೋರ್ಟಿಂದ ಅಂತ. ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಇಫ್ ದ ಅಪ್ಲಿಕೆಂಟ್ ಹ್ಯಾಸ್ ಬೀನ್ convicted by a court in India. Have you at any time during the period of 5 years immediately preceding the date has been convicted? ಈ 5 ವರ್ಷದ ಮೊದಲಿನ ದಿವಸದಲ್ಲಿ ಎಲ್ಲಾದರೂ ಕೋರ್ಟಲ್ಲಿ ಏನಾದರೂ ನೀವು ಕನ್ವಿಕ್ಟ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಕೇಸಲ್ಲಿ ಏನಾದರೂ ಇದ್ದೀರಾ ಅಂತ. ಇಲ್ಲ. ಇಫ್ ಅಪ್ಲಿಕೆಂಟ್ ಹ್ಯಾಸ್ ಬಿನ್ ರಿಫ್ಯೂಸ್ಡ್ ಆರ್ ಡಿನೈಡ್ ಪಾಸ್ಪೋರ್ಟ್. ನಿಮಗೆ ಪಾಸ್ಪೋರ್ಟ್ ಯಾವಾಗಾದರೂ ರಿಫ್ಯೂಸ್ ಮಾಡಿದಾರಾ ಅಂತ ಗೌರ್ಮೆಂಟ್ ಅವರು. ಇಲ್ಲ. ಹ್ಯಾಸ್ ಯುವರ್ ಪಾಸ್ಪೋರ್ಟ್ ಎವರ್ ಬೀನ್ ಇಂಪೌಂಡೆಡ್? ನಿಮ್ಮ ಪಾಸ್ಪೋರ್ಟ್ ಯಾರಾದರೂ ತಗೊಂಡಿದ್ದಾರಾ ಅಥವಾ ಕನ್ಫಿಕ್ಸ್ ಮಾಡಿದ್ದಾರಾ, ಏನಾದರೂ ಆಗಿದೆಯಾ ಅಂತ. ಇಲ್ಲ. ರಿವೋಕ್ ಆಗಿದೆಯಾ? ಇಲ್ಲ. ಅಪ್ಲೈಡ್ ಫಾರ್ ಆರ್ ಬೀನ್ ಗ್ರಾಂಟೆಡ್ ಫಾರಿನ್ ಸಿಟಿಸನ್ಶಿಪ್. ನಿಮ್ಮ ಹತ್ರ ಯಾವುದಾದ್ರು ಫಾರಿನ್ ಸಿಟಿಸನ್ಶಿಪ್ ಇದೆಯಾ? ಇದ್ದರೆ ನೀವು ಇಲ್ಲಿ ಹೇಳಬೇಕು. ನಮ್ಮದು ಯಾವುದೂ ಇಲ್ಲ. ಹೆಲ್ಡ್ ಪಾಸ್ಪೋರ್ಟ್ ಆಫ್ ಎನಿ ಅದರ್ ಕಂಟ್ರಿ ಎಟ್ ಎನಿ ಟೈಮ್. ನಮ್ಮದು ಯಾವುದು ಬೇರೆ ಪಾಸ್ಪೋರ್ಟ್ ಇರಲಿಲ್ಲ. ನಿಮ್ಮದು ಬೇರೆ ಕಂಟ್ರಿದ್ದು ಅಥವಾ ಬೇರೆ ದೇಶದ್ದು ಪಾಸ್ಪೋರ್ಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹ್ಯಾವ್ ಯು ಎವರ್ ಸರೆಂಡರ್ಡ್ ಯುವರ್ ಇಂಡಿಯನ್ ಪಾಸ್ಪೋರ್ಟ್? ನೋ. ನಾನು ಯಾವುದು ನನ್ನ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಿಲ್ಲ ಅಂತ ಹೇಳ್ತೀನಿ. ಹ್ಯಾವ್ ಯು ಎವರ್ ಅಪ್ಲೈಡ್ ಫಾರ್ ರಿನನ್ಸಿಯೇಷನ್ ಆಫ್ ಇಂಡಿಯನ್ ಸಿಟಿಸನ್ಶಿಪ್? ಇಂಡಿಯನ್ ಸಿಟಿಸನ್ಶಿಪ್ಪನ್ನು ಕೊಡೋದಕ್ಕೆ, ರಿನನ್ಸಿಯೇಟ್ ಮಾಡೋದಕ್ಕೆಲ್ಲ ಅಪ್ಲೈ ಮಾಡಿದ್ದೀರಾ? ಇಲ್ಲ. ಫಾಲೋವಿಂಗ್ ಡೀಟೇಲ್ಸ್ ಇಫ್ ಅಪ್ಲಿಕೆಂಟ್ ಹ್ಯಾಸ್ ರಿಟರ್ನ್ ಟು ಇಂಡಿಯಾ ಆನ್ ಎನ್ ಎಮರ್ಜೆನ್ಸಿ ಸರ್ಟಿಫಿಕೇಟ್. ಎಮರ್ಜೆನ್ಸಿ ಸರ್ಟಿಫಿಕೇಟಲ್ಲಿ ನೀವು ಇಂಡಿಯಾಕ್ಕೆ ಬಂದಿದ್ದೀರಾ? ಇಲ್ಲ. ಹ್ಯಾವ್ ಯು ಎವರ್ ಬೀನ್ ಡಿಪೋರ್ಟೆಡ್ ಫ್ರಮ್ ಎನಿ ರೀಜನ್ ಆರ್ ಕಂಟ್ರಿ? ಯಾರಾದರೂ ನಿಮ್ಮನ್ನು ಬೇರೆ ದೇಶದಿಂದ ಡಿಪೋರ್ಟ್ ಮಾಡಿದ್ದಾರಾ? ಇಲ್ಲ. ರಿಪಾಟ್ರಿಯೇಟೆಡ್ ಫ್ರಮ್ ಎನಿ ಕಂಟ್ರಿ ಬ್ಯಾಕ್ ಟು ಇಂಡಿಯಾ? ನೋ. ಅದೇ ಬೇಸಿಕಲಿ ಬೇರೆ ದೇಶದಿಂದ ಕಳಿಸಿದಾರಾ ಅಂತ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೊಬೋದು ನೋಡಿ. ಅಪ್ಲಿಕೆಂಟ್ಸ್ ಫೋಟೋ, ಪಾಸ್ಪೋರ್ಟ್ ಟೈಪ್ ಸಾಯಿ, ಸರ್ನೇಮ್ ಕೀರ್ತನ್ ಸಾಯಿ, ಯಾಕಂದರೆ ನಮ್ಮದು ಬೇರೆ ಸರ್ನೇಮ್ ಇಲ್ಲ. ಇಂಡಿಯನ್, ಮೇಲ್, 13/01/1995, ಮ್ಯಾಂಗ್ಳೂರಲ್ಲಿ ಹುಟ್ಟಿದ್ದು, ಕರ್ನಾಟಕ. ಸೊ ನಿಮ್ಮ ಡೀಟೇಲ್ಸ್ ಇಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗು, ಅಡ್ರೆಸ್ಸು. ಸೊ ಇಲ್ಲಿ ನೋಡಿ, ಅಟೆನ್ಷನ್ನು, ಪ್ಲೀಸ್ ನೋಟ್ ದಟ್ ದ ಅಪ್ಲಿಕೆಂಟ್ ಶುಡ್ ಬಿ ಪ್ರೆಸೆಂಟ್ ಫಿಸಿಕಲಿ ಅಂತ ಕೊಡ್ತಾ ಇದ್ದಾರೆ at the residential address specified in the application form at the time of passport delivery. This is because the passport will be handed over only to the applicant. The delivery status can be tracked on India Post website using the speed post. ಸೊ ಇದು ಡೆಲಿವರಿ ಆಗಬೇಕಾದ್ರೆ ನಾನೇ ಕಲೆಕ್ಟ್ ಮಾಡಬೇಕು, ಬೇರೆ ಯಾರಿಗೂ ಕಲೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಪ್ರೂಫ್ ಆಫ್ ಬರ್ತ್ ಯಾವುದು ಆಗುತ್ತೆ ನೋಡಿ, ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ, ಡ್ರೈವಿಂಗ್ ಲೈಸೆನ್ಸ್, ಇಲೆಕ್ಷನ್ನು, ಪರ್ಮನೆಂಟ್ ಅಕೌಂಟ್ ನಂಬರ್, ಕಾರ್ಡ್, ಇನ್ಕಮ್ ಟ್ಯಾಕ್ಸ್, ಪಾನ್ ನಂಬರ್, ಪಾನ್ ಕಾರ್ಡ್ ಆಗುತ್ತೆ. ಪಾನ್ ಕಾರ್ಡೇ ಕೊಡೋಣ, ಈಸಿ ಆಗುತ್ತೆ. ಇಲ್ಲಿ ಡಿಜಿಲಾಕರ್ ಕೊಟ್ಟರೆ
ಮುಂದೆ ಕಷ್ಟ ಆಗುತ್ತೆ, ಯಾಕಂದರೆ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂತ ಅದರೆಲ್ಲ ಆದರೆ ಕಷ್ಟ ಆಗುತ್ತೆ. ಸೊ ಡಿಜಿಲಾಕರನ್ನು ನಾನು ರೆಕಮೆಂಡ್ ಮಾಡಲ್ಲ. ಪ್ರೆಸೆಂಟ್ ರೆಸಿಡೆನ್ಸ್ನಲ್ಲಿ ಆಧಾರ್ ಕಾರ್ಡು, ಪ್ರೂಫ್ ಆಫ್ ECR ಸೆಲೆಕ್ಟ್ ಫ್ರಮ್ ಬರ್ತ್ ಸರ್ಟಿಫಿಕೇಟ್. ಇದು ಪ್ರೂಫ್ ಆಫ್ ECRಗೆ ಪಾಸ್ಪೋರ್ಟ್ ಕಾಪಿ ಆಗುತ್ತೆ. ಫಸ್ಟ್ 2 and last 2 pages ಇನ್ಕ್ಲೂಡಿಂಗ್ ECR ನಾನ್ ECR ಪೇಜ್ ಅಂತ ಇನ್ನೊಂದು. ಸೊ ಇದರೊಂದು ಫೋಟೋ ತೆಗೆದಿಟ್ಕೊಳ್ಳಿ. ನಾಳೆ ನೀವು ಆಫೀಸಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಇದರಲ್ಲಿ ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಒಂದು ಪಾಸ್ಪೋರ್ಟ್ ಕಾಪಿ. ಐ ಅಗ್ರಿ. ಇವಾಗ ನಾನು ಎಲ್ಲಿದ್ದೀನಿ ಅಂತ ಅಲ್ಲಿದ್ದು ಪ್ಲೇಸು ಪುಟ್ಟಪರ್ತಿ, ನಂದು ಲೊಕೇಶನ್ ಡೀಟೇಲ್ಸ್ನ ಹಾಕಿದ್ದೀನಿ. ಡೇಟ್ ಇಲ್ಲಿ ಬಂದಿದೆ 09/07/2026. ಸೊ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಎವ್ರಿ ಅಂತ ಕೊಟ್ಟಿದ್ದೀನಿ. ಪ್ರಿವ್ಯೂ ಅಂತ ಕೊಡೋಣ ಒಂದ್ಸಲ. ಓಕೆ, ಸೇವ್ ಮಾಡೋಣ. ಫಸ್ಟು ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸೇವ್ಡ್. ಪ್ರಿವ್ಯೂ ಅಂತ ಕೊಡ್ತೀನಿ. ಇಲ್ಲಿ ಚೆಕ್ ಮಾಡ್ಕೊಬೋದು ಪ್ರಿವ್ಯೂವಲ್ಲಿ ಒಂದ್ಸಲ ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯೋ ಅಂತ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನದೇ ಹೆಸರು ಕೊಟ್ಟಿದ್ದೀನಿ. ಸೊ ಇದನ್ನು ಸರಿ ಮಾಡಬೇಕು. ಇದೊಂದು ನನ್ನ ಮಿಸ್ಟೇಕ್ ಆಗಿತ್ತು. ಎಮರ್ಜೆನ್ಸಿ ಡೀಟೇಲ್ಸು. ಸೊ ಎಮರ್ಜೆನ್ಸಿ ನಿಮ್ಮ ಸಂಬಂಧದವರು, ಹತ್ತಿರದವರು ಯಾರಿದ್ದಾರೆ ಅವ್ರದ್ದು ಕೊಡಬೇಕು. ಏನಾದರೂ ಇನ್ ಕೇಸ್ ನೀವು ಹೊರ ದೇಶದಲ್ಲಿದ್ದೀರಾ, ಏನಾದರೂ ಎಮರ್ಜೆನ್ಸಿ ಇದೆ ಅಂತಂದರೆ ಅವರು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ಯಾರ ಎಮರ್ಜೆನ್ಸಿ ಡೀಟೇಲ್ಸನ್ನು ಕೊಡ್ತೀರಾ ಅಂತ. ಸೊ ಕೇರ್ಫುಲ್ಲಾಗಿ ಅದನ್ನು ಕೊಡಿ. ಇಲ್ಲಿ ಇವಾಗ ಸೇವ್ ಅಂತ ಕೊಡ್ತೀನಿ. ಇನ್ನೊಂದು ಸಲ ಪ್ರಿವ್ಯೂ ನೋಡೋಣ. ಚೆಕ್ ಮಾಡ್ಕೊತೀನಿ. ನೀವು ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ. ರೀಇಶ್ಯೂ, ವ್ಯಾಲಿಡಿಟಿ ಎಕ್ಸ್ಪೈರ್ಡ್ ವಿತಿನ್ 3 years. ನಾರ್ಮಲ್ ಟೈಪ್ ಆಫ್ ಪಾಸ್ಪೋರ್ಟ್, ಬುಕ್ಲೆಟ್, ಜಂಬೋ ಸೈಜ್, ದೆನ್ ವ್ಯಾಲಿಡಿಟಿ ನಾಟ್ ಅವೈಲೇಬಲ್, ನಾಟ್ ರಿಕ್ವೈರ್ಡ್. ಪ್ಲೇಸ್ ಆಫ್ ಬರ್ತ್, ಡಿಸ್ಟ್ರಿಕ್ಟ್, ಸ್ಟೇಟ್ ಕರ್ನಾಟಕ, ಇಂಡಿಯಾ, ಮೇಲ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದಾಗ ಕ್ಲೋಸ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಡೋದು. Your application has been submitted successfully. Print application receipt ಅಂತ ಕೊಡ್ತೀನಿ. ಪ್ರಿಂಟ್ ಆ್ಯಂಡ್ ಡೌನ್ಲೋಡ್ ಆಯಿತು. ಕ್ಲೋಸ್. ವ್ಯೂ ಫಾರ್ಮಿಗೆ ಬಂದೆ. ವ್ಯೂ ಫಾರ್ಮ್ ಬಂದು ಇಲ್ಲಿ ಶೆಡ್ಯೂಲ್ ಮಾಡಬೇಕು. ಶೆಡ್ಯೂಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಪೇ ಅಂತ ಇದೆ ಅಲ್ಲ. ಸಿಲೆಕ್ಟ್ ಪಿ ಎಸ್ ಕೆ ಬೆಂಗಳೂರು ಲಾಲ್ಬಾಗ್, PSK ಬೆಂಗಳೂರು ಸಾಯಿ ಆರ್ಕಿಡ್ಸ್, ಹುಬ್ಳಿ ಧಾರವಾಡ, ಮಂಗಳೂರು, ಕಲಬುರ್ಗಿ. ಎರಡಿದೆ, PSK ಲಾಲ್ಬಾಗ್ ಮತ್ತು ಸಾಯಿ ಆರ್ಕಿಡ್ ಅಂತ ಇದೆ. ಚಿಕ್ಕಬಳ್ಳಾಪುರನೂ ಇದೆ, ಚಾಮರಾಜ ನಗರ ಇದೆ, ಅಂಕೋಲಾ ಇದೆ, ಬೀದರ್ ಇದೆ, ಉಡುಪಿ ಇದೆ. ನಾನು ಲಾಲ್ಬಾಗ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪೇಮೆಂಟ್ ಅಂತ ಕ್ಲಿಕ್ ಮಾಡೋಣ. ಓಕೆ ಅಂತ ಕೊಟ್ಟು ಇಲ್ಲಿ ಇವಾಗ ಪೇ ನಾವು ಅಂತ ಬರ್ತಾಯಿದೆ ನೋಡಿ. ಇಲ್ಲಿ ನೋಡ್ಬೋದು ಡೇಟು, ಅಪ್ಲಿಕೇಶನ್ನು, ನಂಬರು, ನಾರ್ಮಲ್ಲು, ಟೈಪು, ಫೀಸು, ಟೋಟಲ್ ಫೀಸು 3000 rupees ತೋರಿಸ್ತಾ ಇದೆ ನೋಡಿ. ಫೋನ್ ನಂಬರು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸು ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ನೀವು ಪೇ ನಾವು ಅಂತ ಕೊಟ್ಟರೆ ಆಯಿತು. ಇಲ್ಲಾಂದರೆ ಗೋ ಬ್ಯಾಕ್ ಅಂತ ಮಾಡಿ ನೀವು ಕರೆಕ್ಷನ್ಸನ್ನು ಮಾಡ್ಬೋದು. ಪೇಮೆಂಟ್ಗೆ ನಿಮಗೆ UPI, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಎಲ್ಲ ಆಪ್ಷನ್ಸ್ಗಳಿದ್ದಾವೆ. ನಿಮಗೆ ಬೇಕಾಗಿರೋದು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ಆಯಿತು. ಇಲ್ಲಿ ಕನ್ಫರ್ಮ್ ಅಂತ ಕೊಡಿ. ಮತ್ತು ಕಾರ್ಡ್ ಡೀಟೇಲ್ಸು ಅಥವಾ ನೀವು ಗೂಗಲ್ UPI ಮಾಡ್ತೀರಂದರೆ UPI ಡೀಟೇಲ್ಸನ್ನ ಹಾಕಿ ಪೇ ಮಾಡಿದ್ರೆ ಆಯಿತು. ಆಮೇಲೆ ನಿಮಗೆ ಈ ರೀತಿ ಒಂದು ಕನ್ಫರ್ಮೇಷನ್ ಬರುತ್ತೆ ನೋಡಿ. ಕನ್ಫರ್ಮೇಷನ್ನ ನೀವು ಡೌನ್ಲೋಡ್ ಮಾಡಿ
ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಹಳೆ ಪಾಸ್ಪೋರ್ಟನ್ನು ಎಕ್ಸ್ಪೈರ್ ಆಗಿದೆ ಅಂತಂದರೆ ಅಥವಾ ಎಕ್ಸ್ಪೈರ್ಡ್ ಆಗ್ತಾ ಇದೆ ಅಂತಂದರೆ ಅದನ್ನು ಯಾವ ರೀತಿ ನೀವು ಹೊಸದಾಗಿ ರೀಇಶ್ಯೂ ಮಾಡಿಸ್ಕೊಬೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ನನ್ನ ಹೆಸರು ಸಾಯಿ ಕೀರ್ತನು. ನಿಮಗೆ ಫ್ಲೈಟ್ ವೀಡಿಯೋಸು, ಫ್ಲೈಟ್ ಟಿಪ್ಸು, ವೀಸಾ ಪ್ರಾಸೆಸಸ್ಸು, ಪಾಸ್ಪೋರ್ಟು, ಈ ರೀತಿಯ ಟ್ರಾವೆಲ್ ಟಿಪ್ಸ್ಗಳು ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.